ಹಲೋ ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಅಂದಹಾಗೆ ವೀಕ್ಷಕರೇ, ಇವತ್ತು ಆಗಸ್ಟ್ 15, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ವೀಕ್ಷಕರೇ, ಸ್ವತಂತ್ರ ದಿನಾಚರಣೆಯ ಖುಷಿಯೊಂದಿಗೆ ನಾವು ಇವತ್ತು ಇನ್ನೊಂದು ಹೊಸ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ನಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕವನ್ನು ಅಥವಾ ಕರ್ನಾಟಕದ ಅನೇಕ ಪ್ರಾಂತ್ಯಗಳನ್ನು ಅನೇಕ ರಾಜ ಮನೆತನಗಳು ಆಳಿದ್ದಾರೆ. ಸೊ ಅಂತಹ ಮನೆತನಗಳಲ್ಲಿ ಮೈಸೂರು ರಾಜವಂಶ, ಮೈಸೂರು ಮನೆತನ ಕೂಡ ಒಂದು. ಸೊ ಮೈಸೂರು ರಾಜ ಮನೆತನ ಅಂತ ಹೇಳ್ತಿದ್ದಂಗೆ ಫಸ್ಟು ತಲೆಗೆ ಬರೋದೇ ಮೈಸೂರು ಪ್ಯಾಲೇಸ್. ಹೌದು, ಕರ್ನಾಟಕದ ಒಂದು ಅದ್ಭುತ ಐಕಾನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹೆಚ್ಚಿನ ಪಕ್ಷ ಎಲ್ಲರೂ ಮೈಸೂರು ವಿಸಿಟ್ ಮಾಡಿರ್ತಾರೆ. ಮತ್ತು ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ದೂರದಿಂದನೇ ಮೈಸೂರು ಪ್ಯಾಲೇಸ್ ನೋಡಿಬಿಟ್ಟು ವಾವ್, ಪ್ಯಾಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋದವರೇ ಜಾಸ್ತಿ. ಯಾರ್ಯಾರು ಮೈಸೂರು ಅರಮನೆ ಒಳಗಡೆ ಹೋಗಿಲ್ಲ ಅವ್ರಿಗೆ ಈ ವಿಡಿಯೋ ಅರ್ಪಣೆ. ನೋಡಿ, ಒಳಗಡೆ ನೋಡ್ತಿದ್ದಾಗೇ ನಿಮಗೆ ವಾಸ್ತುಶಿಲ್ಪ ಎಷ್ಟು ಅದ್ಭುತ ಅಂತ ನಿಮ್ಗೆ ಅನ್ಸೋಕ್ಕೆ ಶುರು ಆಗಿರಬೇಕು. ಎಷ್ಟಾದರೂ ಇದು ನಮ್ಮ ಕರ್ನಾಟಕದಲ್ಲಿದೆ. ಮತ್ತು ಕರ್ನಾಟಕ ವಾಸ್ತುಶಿಲ್ಪಗಳ ತವರೂರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ನಾವು ನೋಡ್ತಿರುವಂಥ ಅರಮನೆ 19ನೇ ಶತಮಾನದ ಕೊನೆಗೆ ಕಟ್ಟಿರೋದು ಅಂತ ಹೇಳ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಅರಮನೆ ಹೇಗಿರುತ್ತೆ, ಅರಮನೆ ಒಳಗಡೆ ಏನೆಲ್ಲ ಇರುತ್ತೆ, ರಾಜವಂಶಸ್ಥರು ಅಂದರೆ ಯಾರು, ಅವರು ಏನೇನು ವಸ್ತುಗಳನ್ನು ಬಳಸ್ತಿದ್ರು, ಎಲ್ಲವುದನ್ನು ತೋರಿಸ್ಬೋದು. ಅವ್ರ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ವೀಕ್ಷಕರೇ, ಮೈಸೂರು ಅಂದರೆ ದಸರಾ ಅಂದರೆ ಮೈಸೂರು. ಸೊ ದಸರಾ ಟೈಮಲ್ಲಿ ಬಂದರೆ ಈ ಮೈಸೂರು ಅರಮನೆಯ ಸೊಬಗು, ವೈಭವ ಎಷ್ಟು ಅದ್ಭುತವಾಗಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಇನ್ನು ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ನಮ್ಮ ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ, ನಮ್ಮ ಚಿನ್ನದ ಅಂಬಾರಿ. ಈ ಚಿನ್ನದ ಅಂಬಾರಿ 750 kg ತೂಕ ಇದೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇನ್ನು ನೆಕ್ಸ್ಟ್ ಟೈಮು ಯಾರು ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದೀರಾ, ದಯವಿಟ್ಟು 1 ಗಂಟೆ ಬಿಡು ಮಾಡಿಕೊಳ್ಳಿ, ಅರಮನೆಗೆ ಬನ್ನಿ, ಈ ಅರಮನೆಯ ಸೌಂದರ್ಯವನ್ನು ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳೋದು ನಾನು ಬಯಸ್ತೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅದೇ ರೀತಿ ಯಾರೋ ಮೈಸೂರು ಪ್ಯಾಲೇಸ್ನ ನೋಡಿಲ್ಲ ಅಥವಾ ಅದು ಒಳಗಡೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಇರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೆಚ್ಚು ಜನಕ್ಕೆ ತಲುಪಿದಾಗ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ ಅವ್ರಿಗೂ ನಾಲೆಜ್ ಜಾಸ್ತಿ ಆಗುತ್ತೆ. ಕರ್ನಾಟಕ ಯಾಕೆ ಅದ್ಭುತವಾಗಿದೆ, ಕರ್ನಾಟಕ ಯಾಕೆ ಒಂದು ಅದ್ಭುತ ಜಗತ್ತು ಅಂತ ಕಲಿಸ್ಕೊಳ್ಳುತ್ತೆ ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ನಾವು ಇನ್ಕ್ರೆಡಿಬಲ್ ಕರ್ನಾಟಕ ಅನ್ನುವಂಥ ಒಂದು ಚಾನಲ್ ಮೂಲಕ ಕರ್ನಾಟಕದ ಅದ್ಭುತಗಳನ್ನು ಎಲ್ಲರಿಗೂ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಥ್ಯಾಂಕ್ ಯು.